ಎಲ್ಲರಿಗೂ ಸ್ವಾಗತ. PU ಉಪನ್ಯಾಸಕರ ನೇಮಕಾತಿ, ಕೆಸೆಟ್ ಪರೀಕ್ಷೆ ಮತ್ತು ನೆಟ್ ಪರೀಕ್ಷೆಗೆ ಯೂಸ್ಫುಲ್ ಆಗುವಂತೆ ಅರ್ಥಶಾಸ್ತ್ರ ವಿಷಯವನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಕಾಲ್ ಆದರೂ ಕೂಡ ಅದು ಕೂಡ ಯೂಸ್ ಆಗುತ್ತೆ. ಸೊ ಹಾಗಾಗಿ ನಾವು ಎಕನಾಮಿಕ್ಸ್ ಸಬ್ಜೆಕ್ಟನ್ನು ಸ್ವಲ್ಪ ಡೆಪ್ತಾಗಿಯೇ ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಈಗಾಗಲೇ ನಾನು ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ಹಾಕಿದ್ದೆ. ಸೊ ಆಲ್ಮೋಸ್ಟ್ ಈಗ ಸೆಟ್ ಎಕ್ಸಾಮ್ ಕೂಡ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂಡು ಭಾಳ ಅಭ್ಯರ್ಥಿಗಳು ನನಗೆ ಫೋನ್ ಮಾಡಿ ಸೊ ಒಂದು ಕ್ಲಾಸಸನ್ನು ಸಿಸ್ಟಮೆಟಿಕ್ಕಾಗಿ ಸ್ಟಾರ್ಟ್ ಮಾಡಿದರೆ ಸೊ ಭಾಳ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊಂಡು ನಾವು ಪ್ಲ್ಯಾನ್ ಮಾಡಿದಾಗ ಈಗ ನಾವು ಏನು ಮಾಡಿವಿ ಅಂತಂದ್ರೆ ಒಂದು ಆನ್ಲೈನ್ ಕ್ಲಾಸಸನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಯೂಟ್ಯೂಬಲ್ಲಿ ಅಷ್ಟು ಸಿಸ್ಟಮೆಟಿಕ್ಕಾಗಿ ಆಗೋದಿಲ್ಲ ಅಂತ ತಿಳ್ಕೊಂಡು, ಯಾಕಂತಂದ್ರೆ ಅಲ್ಲಿ ಜಾಯ್ನಿಂಗ್ ಆಗೋದು ಸ್ವಲ್ಪ ಡಿಫಿಕಲ್ಟ್ ಇತ್ತು. ಯೂಟ್ಯೂಬಲ್ಲಿ ಜಾಯ್ನ್ ಆಗಿ ಮತ್ತು ಅಲ್ಲಿ ಮೆಂಬರ್ಶಿಪ್ಗಂತಲೇ ವಿಡಿಯೋಗಳನ್ನು ಹಾಕ್ಬೋದು. ಸೊ ಇದೆಲ್ಲ ಸ್ವಲ್ಪ ಡಿಫಿಕಲ್ಟ್ ಆದ ಕಾರಣ ನಾವೇನು ಮಾಡಿವಿ ಅಂತಂದ್ರೆ ಟೆಲಿಗ್ರಾಮ್ ಥ್ರೂ ಏನು ಮಾಡ್ತಾಯಿದ್ದೀವಿ ಅಂತಂದ್ರೆ ಕ್ಲಾಸಸನ್ನು ನಡೆಸ್ತಾ ಇದ್ವಿ. ಸೊ ಈಗಾಗಲೇ ಡಿಸೆಂಬರ್ 2024 1ನೇ ತಾರೀಕಿಂದ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದಾವೆ. ಈಗ ಅಲ್ಲಿ ಟೆಲಿಗ್ರಾಮ್ ಗ್ರೂಪಲ್ಲಿ ಆಲ್ಮೋಸ್ಟ್ ಈಗ 55 ಜನ ಮೆಂಬರ್ಶಿಪ್ಪನ್ನು ಪಡ್ಕೊಂಡಿದ್ದಾರೆ, ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವರು ಕ್ಲಾಸಸನ್ನು ಕೇಳ್ತಾ ಇದ್ದಾರೆ. ನಾವು ಪ್ರತಿದಿನ ಒಂದು ವಿಡಿಯೋವನ್ನು 1 ತಾಸಿಂದು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ವಿ. ಸೊ ಫಸ್ಟಿಗೆ ಈ ಸೂಕ್ಷ್ಮ ಅರ್ಥಶಾಸ್ತ್ರದ ವಿಷಯವನ್ನು ಡಿಸ್ಕಷನ್ ಮಾಡಿ, ಅದಾದಮೇಲೆ ಈ ಸಮಗ್ರ ಅರ್ಥಶಾಸ್ತ್ರ, ಅದಾದಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಎಕನಾಮಿಕ್ಸ್ ಇನ್ ರಿಲೇಟೆಡ್ ಸಬ್ಜೆಕ್ಟ್ ಅದಾವ ನಮಗೆಲ್ಲ ಗೊತ್ತಿರುವಂಥದ್ದು. ಸೊ ಅವುಗಳನ್ನ ಕಂಟಿನ್ಯೂ ಮಾಡುವಂಥ ಪ್ಲ್ಯಾನ್ ಇದೆ. ಸೊ ಹಾಗಾಗಿ ಈಗ ಆಲ್ರೆಡಿ ಟೈಮ್ ಹೋಗಿದೆ. ಈ ಬ್ಯಾಚ್ ಏನಾಗಿದೆ, ಫಸ್ಟ್ ಬ್ಯಾಚದು 55 ಜನ ಈಗೇನು ಮೆಂಬರ್ಶಿಪ್ ಅದಾರಲ್ಲ, ಸೊ ಅಡ್ಮಿಷನು. ಸೊ ಅವರಿಗೆ ಆ ಒಂದು ಗ್ರೂಪಲ್ಲಿ ಈಗ ಹೊಸದಾಗಿ ಏನು ಅಡ್ಮಿಷನ್ ತೆಗೆದುಕೊಳ್ಬೇಕಂತ ಪ್ಲ್ಯಾನ್ ಇದೆಯಲ್ಲ, ಸೊ ಅವರಿಗೆ ನಾವು ಆ ಒಂದು ಗ್ರೂಪಲ್ಲಿ ಅಡ್ಮಿಷನ್ ಕೊಡೋ ಪ್ಲ್ಯಾನ್ ಇಲ್ಲ. ಇನ್ನು 10ನೇ ತಾರೀಕುವರೆಗೆ 10 ಅಥವಾ 15ನೇ ತಾರೀಕುವರೆಗೆ ಮಾತ್ರ ನಾವು ಅದರಲ್ಲಿ ಅಡ್ಮಿಷನ್ ಕೊಡ್ಬೋದು. ಯಾಕೆ ಕೊಡೋಂಗಿಲ್ಲ ಅಂತಂತಂದ್ರೆ ಆ ಒಂದು ಕ್ಲಾಸಲ್ಲಿ ಈಗ ಆಲ್ರೆಡಿ ಕ್ಲಾಸಸ್ ಮುಂದೆ ಹೋಗಿದ್ದಾವೆ. ಸೊ ಹಾಗಾಗಿ ನಿಮಗೆ ಹೊಸದಾಗಿ ಆ ಒಂದು ಬ್ಯಾಚಲ್ಲಿ ನಿಮಗೆ ಅಡ್ಮಿಷನ್ ಕೊಟ್ಟರೆ ಹಿಂದೆ ವಿಡಿಯೋಗಳನ್ನು ಭಾಳ ಟೈಮ್ ತೆಗೆದುಕೊಳ್ಳುತ್ತೆ. ಅದನ್ನೆಲ್ಲ ಕವರ್ ಮಾಡ್ಕೊಂಬರ್ಬೇಕಂತಂದ್ರೆ ಟೈಮ್ ತೆಗೆದುಕೊಳ್ಳುತ್ತೆ. ಹಾಗಾಗಿ ಅದು ಅಷ್ಟು ಸಿಸ್ಟಮೆಟಿಕ್ ಆಗೋದಿಲ್ಲ. ಹಾಗಾಗಿ ಜನವರಿ 1, 2025 ಅಲ್ಲಿಂದ ಏನು ಮಾಡ್ತಾಯಿದ್ವಿ ಅಂದ್ರೆ ಹೊಸ ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಾಯಿದ್ವಿ, ಸೆಕೆಂಡ್ ಬ್ಯಾಚ್ ಅಂತ ಹೇಳಿ. ಸೊ ಆ ಸೆಕೆಂಡ್ ಬ್ಯಾಚಲ್ಲಿ ನಾವು ಏನು ಮಾಡ್ತಾಯಿದ್ವಿ ಅಂದ್ರೆ ಹೊಸ ಅಡ್ಮಿಷನ್ಗಳನ್ನು ತೆಗೆದುಕೊಳ್ತೀವಿ. ಸೊ ಹಾಗಾಗಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವೇನು ಮಾಡ್ಬೋದು ಅಂತಂದ್ರೆ ಈ ಹೊಸ ಏನು ನೆಕ್ಸ್ಟ್ ಇರುವಂಥ ಸೆಕೆಂಡ್ ಬ್ಯಾಚ್ ಅಲ್ಲಿ ನೀವೇನು ಮಾಡ್ಬೋದು, ಅಡ್ಮಿಷನ್ ತೆಗೆದುಕೊಳ್ಬೋದು. ನಿಮಗೆ ಈ ಕ್ಲಾಸಸ್ ಬಗ್ಗೆ, ಆಮೇಲೆ ಪೇಮೆಂಟ್ ಬಗ್ಗೆ ಆಯಿತು ಅಥವಾ ಇನ್ಯಾವುದೇ ಡೌಟ್ಸ್ಗಳಿದ್ದರೆ ನೀವೇನು ಮಾಡ್ಬೋದು, ನನಗೆ ವಾಟ್ಸಪ್ ನಂಬರ್ಗೆ ಏನು ಮೆಸೇಜ್ ಮಾಡಬಹುದು. ಸೊ ಇದು ನಂಬರ್ ನನ್ನ ಹತ್ರ ಆಲ್ರೆಡಿ ನನ್ನ ಒಂದು ಈ ಯೂಟ್ಯೂಬ್ ಚಾನಲ್, ನಂದು CTM ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಂತೇಳಿ ಏನು ಯೂಟ್ಯೂಬ್ ಚಾನಲ್ ಇದೆ. ಸೊ ಅಲ್ಲಿ ನಂದು ಡಿಸ್ಕ್ರಿಪ್ಷನಲ್ಲಿ ನನ್ನ ಒಂದು ಫೋನ್ ನಂಬರ್ ಇದೆ. ಸೊ ಅದನ್ನು ಏನು ಮಾಡ್ಬೋದು, ಅದನ್ನು ತೆಗೆದುಕೊಂಡು ನನಗೆ ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಸೊ ಹಾಗಾಗಿ ಇಲ್ಲಿ ನಮ್ಮ ಉದ್ದೇಶ ಏನು ಅಂತಂದ್ರೆ ಭಾಳ ಇಲ್ಲಿ ಕರ್ನಾಟಕ ಸ್ಪೆಷಲಾಗಿ ನಾವು ಕಂಪ್ಯಾರಿಸನ್ ಮಾಡಿದ್ರೆ ಎಕನಾಮಿಕ್ಸ್ ಕ್ಲಾಸಸನ್ನು ಮಾಡೋದು ಭಾಳ ಕಡಿಮೆ. ಬಟ್ ಕ್ಲಾಸಸನ್ನು ಮಾಡಿದರೂ ಕೂಡ ಜಾಸ್ತಿ MCQ ಕ್ವಶನ್ಸನ್ನು ಡಿಸ್ಕಷನ್ ಮಾಡುವಂಥದ್ದು ಕಂಡು ಬರುತ್ತೆ. ಸೊ ಹಾಗಾಗಿ ಸ್ಪೆಷಲಾಗಿ ಈಗ ಥಿಯರಾಟಿಕಲ್ ಕಾನ್ಸೆಪ್ಟ್ಗಳ ಒಂದು ವಿವರಣೆ ಅವಶ್ಯಕತೆ ಇದೆ. ಯಾಕಂತಂದ್ರೆ ಆ ಕ್ವಶನ್ಸನ್ನು ಏನು ಮಾಡ್ತಾ ಇದ್ದಾರೆ, ಈಗೆಲ್ಲ ಸ್ವಲ್ಪ ಅಪ್ಲೈಡ್ ಕ್ವಶನ್ಸನ್ನು ಜಾಸ್ತಿ ಕೇಳ್ತಾ ಇರುವಂಥದ್ದು. ನಾವು MCQ ಕ್ವಶನ್ಸ್ ಅಷ್ಟೇ ಡಿಸ್ಕಷನ್ ಮಾಡಿದರೆ ಆಗೋದಿಲ್ಲ. ಸೊ ಆದಷ್ಟು ನಾವು ಈ ಸಬ್ಜೆಕ್ಟನ್ನು ಡೆಪ್ತಾಗಿ ಡಿಸ್ಕಷನ್ ಮಾಡಿದರೆ ಬೆಟರ್ ಆಗುತ್ತೆ. ಸೊ ಹಾಗಾಗಿ ಆ ಒಂದು ಪ್ಲ್ಯಾನಿಂದ ಈಗಾಗಲೇ ನಮಗೆಲ್ಲ ಗೊತ್ತಿರುವ ಹಾಗೆ ಎಕನಾಮಿಕ್ಸ್ ಸಬ್ಜೆಕ್ಟ್ ಅಂತೇಳಂದ್ರೆ ಸ್ವಲ್ಪ ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತೇಳಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಈ ಡಿಗ್ರಿಯಲ್ಲಿ ಚೂಸ್ ಮಾಡೋದು ಬಹಳ ಕಡಿಮೆ. PUC ಕಲಿತಾರೆ, PUC ಅನಿವಾರ್ಯ ಇರುತ್ತೆ. ಯಾಕಂದರೆ PUC ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ PUC ಅನಿವಾರ್ಯ ಇರುತ್ತೆ. ಸೊ ಹಾಗಾಗಿ ಏನು ಮಾಡ್ತಾರೆ, PUC ಎಕನಾಮಿಕ್ಸ್ ಮುಗಿಸ್ತಾರೆ. ಆದರೆ ಡಿಗ್ರಿ ಒಳಗೆ BAದಾಗ ಸ್ಪೆಷಲಾಗಿ BA ಕೋರ್ಸ್ ಏನು ಬರುತ್ತೆ, ಸೊ ಅಲ್ಲಿ ಎಕನಾಮಿಕ್ಸನ್ನು ಚೂಸ್ ಮಾಡ್ಕೊಳ್ಳೋದು ಇರುವುದು ಕಂಡು ಬರುತ್ತೆ. ಯಾಕಂದರೆ ಡಿಫಿಕಲ್ಟ್ ಅಂತ ತಿಳ್ಕೊಂಡು. ಬಟ್ ನಿಜವಾಗ್ಲೂ ಅದು ಸರಿಯಾಗಿ ಅರ್ಥ ಆದರೆ ಸೊ ಅಷ್ಟು ಈಸಿ ಸಬ್ಜೆಕ್ಟ್ ಯಾವುದಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಅಷ್ಟು ಈಸಿ ಇರುವಂಥದ್ದು ಸ್ವಲ್ಪ ಕೆಲವೊಂದು ಥಿಯರಾಟಿಕಲಿ ಮತ್ತು ಡಯಾಗ್ರಾಮೆಟಿಕಲಿ, ಆಮೇಲೆ ಕೆಲವೊಂದು ಫಾರ್ಮುಲಾಗಳು ಬರ್ತವೆ. ಸೊ ಸ್ವಲ್ಪ ಕ್ಯಾಲ್ಕುಲೇಷನ್ ಇದ್ದೇ ಇರುತ್ತೆ. ಸೊ ಹಾಗಿರೋದ್ರಿಂದ ಏನು ಮಾಡ್ತಾರೆ ಅಂತಂದ್ರೆ ಸ್ಪೆಷಲಾಗಿ ಆರ್ಟ್ಸ್ ವಿದ್ಯಾರ್ಥಿಗಳು ಎಕನಾಮಿಕ್ಸನ್ನು ತೆಗೆದುಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ನಾವೀಗ PG ಎಕನಾಮಿಕ್ಸ್ ಮುಗಿಸಿದವರು ಮತ್ತು BEdನ್ನು ಕಂಪ್ಲೀಟ್ ಮಾಡಿಕೊಂಡವರು ನಾವೀಗ PU ಲೆಕ್ಚರ್ಗೆ
ಎಲಿಜಿಬಲ್ ಅದೀವಿ. ಈಗೇನು ನೆಕ್ಸ್ಟ್ ಕಾಲ್ ಫಾರ್ಮ್ ಆಗೋದೈತಲ್ಲ ಪಿ ಯು ಲೆಕ್ಚರ್ ರಿಕ್ರೂಟ್ಮೆಂಟು, ಸೊ ಅದಕ್ಕೆ ನಾವು ಎಲಿಜಿಬಲ್ ಅದೀವಿ. ಸೊ ಹಾಗಾಗಿ ನಾವು ಆದರೂ ಅಟ್ಲೀಸ್ಟ್ ಎಕನಾಮಿಕ್ಸನ್ನು ಸ್ವಲ್ಪ ಬೆಳೆಸಬೇಕಾಗಿದೆ ಅಂತ ಅನಿಸುತ್ತೆ. ಯಾಕಂದರೆ ಎಕನಾಮಿಕ್ಸನ್ನು ಸ್ವಲ್ಪ ನಾವು ಬೇಸಿಕ್ ನಾಲೆಜ್ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕಾಗತ್ತೆ. ಅಷ್ಟು ಇಂಪಾರ್ಟೆಂಟ್ ಇರುವಂಥ ಸಬ್ಜೆಕ್ಟ್ ಅದು. ಬಟ್ ಕೆಲವೊಂದು ಕಡೆ ಎಲ್ಲೋ ನೆಗ್ಲೆಕ್ಟ್ ಆಗ್ತಾ ಇದೆ. ಯಾಕಂದ್ರೆ ನಮಗೆಲ್ಲ ಗೊತ್ತಿದೆ, ಈಗ ಬಿ ಕಾಮ್ ಸೆಕ್ಷನಲ್ಲಿ ಎಕನಾಮಿಕ್ಸ್ ಅನ್ನೋ ಸಬ್ಜೆಕ್ಟನ್ನೇ ಏನು ಮಾಡಿದ್ದಾರೆ ಅವರು, ಈ ನೇಮನ್ನು ಚೇಂಜ್ ಮಾಡಿ ಅದಕ್ಕೊಂದು ಬೇರೆ ಬೇರೆ ಹೆಸರುಗಳನ್ನ ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಅಲ್ಲಿ ಸಿಲೆಬಸ್ಸನ್ನು ಕೂಡ ರೆಡ್ಯೂಸ್ ಮಾಡಿರುವಂಥದ್ದು ಎಕನಾಮಿಕ್ಸ್ ರಿಲೇಟೆಡ್ ಅಂತೇಳಿ. ಸೊ ಇದರಿಂದ ಕೆಲವೊಂದು ಸಮಸ್ಯೆಗಳು ಕೂಡ ಅದಾವೆ ಈಗ ಆಲ್ರೆಡಿ. ಸೊ ಹಾಗಾಗಿ ಇದೇ ರೀತಿಯಾಗಿ ಹೊರದ್ರೆ ಅಷ್ಟು ಸಿಸ್ಟಮೆಟಿಕ್ ಆಗಿ ನಾವು ಎಕನಾಮಿಕ್ಸನ್ನು ಸ್ಟಡಿ ಮಾಡೋದು ಕಷ್ಟಕರ ಅಂತ ಅನಿಸುತ್ತೆ. ಸೊ ಹಾಗಾಗಿ ಆ ಒಂದು ಬೇಸ್ ಮೇಲೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಏನು ಅಂತಂದ್ರೆ, ಎಕನಾಮಿಕ್ಸ್ ನಮಗೆ ಎಷ್ಟು ಗೊತ್ತಿದೆ ಸೊ ಅಷ್ಟು ಆದಷ್ಟು ನಾವು ಎಲ್ಲ ವಿಡಿಯೋಗಳ ಮೂಲಕ ಸ್ವಲ್ಪ ತಿಳಿಸಿದರೆ ಇನ್ನೂ ಕೆಲವರಿಗೆ ಹೆಲ್ಪ್ ಆಗುತ್ತೆ. ಕೆಲವರು ಈಗಾಗಲೇ ಭಾಳ ಸ್ಟಡಿ ಮಾಡಿರ್ತಾರೆ KCET ನೆಟ್ಗೆ ಹಾಕಿ. ಸೊ ಅವ್ರಿಗೆ ಕೂಡ ಮತ್ತಷ್ಟು ರಿವಿಷನ್ ಆಗುತ್ತೆ ಮತ್ತೊಂದು ಸಲ. ಇನ್ನು ಹೊಸಬರಿಗೆ ಅಂತಂದ್ರೆ ಈಗ ಏನು ಫ್ರೆಷರ್ಸ್ ಇರ್ತಾರೆ ಅವ್ರಿಗೆ ಕೂಡ ಯೂಸ್ ಆಗುತ್ತೆ. ಅದರೊಂದಿಗೆ ಡಿಸ್ಟೆನ್ಸ್ ಎಜುಕೇಷನ್ ಮಾಡಿರ್ತಾರಲ್ಲ, ಸೊ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದರೆ ಎಕನಾಮಿಕ್ಸ್ ಅಷ್ಟು ಡೆಪ್ತಾಗಿ ಅವರಿಗೆ ಕಾನ್ಸೆಪ್ಟ್ಗಳು ಡಿಸ್ಕಷನ್ ಆಗಿರೋಂಗಿಲ್ಲ. ಸೊ ಅದು ಕೂಡ ಯೂಸ್ಫುಲ್ ಆಗುತ್ತೆ. ಸೊ ಈ ಒಂದು ಎಲ್ಲ ನಿಟ್ಟಿನಲ್ಲಿ ನಾವು ಪ್ಲ್ಯಾನ್ ಮಾಡ್ಕೊಳ್ತಾ ಇರೋದು ಏನು ಅಂತಂದ್ರೆ, ಬ್ಯಾಚನ್ನು ಸ್ಟಾರ್ಟ್ ಮಾಡಿದ್ವಿ ಈಗಾಗಲೇ, ಇದು ಫಸ್ಟ್ ಬ್ಯಾಚು. ಸೊ ನೋಡೋಣ, ಅದರಲ್ಲಿ ಇನ್ನೂ ಕೂಡ ಪ್ಲ್ಯಾನ್ ಇದೆ. ಈಗ ನಾವು ಇನ್ನೂ ಈಗ ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ಅದರಲ್ಲಿ ಭಾಳ ಪ್ಲ್ಯಾನ್ ಇದಾವೆ. ಹೆಂಗಂತಂದ್ರೆ ಟೆಸ್ಟ್ ನಡೆಸುವಂಥದ್ದು, ಆಮೇಲೆ ನೋಟ್ಸನ್ನು ಕೊಡುವಂಥದ್ದು, ಆಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಷನ್ ಮಾಡುವಂಥದ್ದು. ಸೊ ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ಶಾರ್ಟ್ಕಟ್ ವೇದಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಹೇಗೆ, ಆ ಶಾರ್ಟ್ಕಟ್ ಮೆಥಡ್ಸನ್ನು ಫಾಲೋ ಅಪ್ ಮಾಡೋದು, ಅವುಗಳನ್ನ ನೆನಪಿಟ್ಕೊಳ್ಬೇಕಾದ್ರೆ ಯಾವ ಟ್ರಿಕ್ಕನ್ನು ಯೂಸ್ ಮಾಡಬೇಕು, ಮತ್ತು ಕೆಲವೊಂದು ಎಕನಾಮಿಕ್ಸ್ ಅಂದರೆ ಓವರಾಲ್ ಎಕನಾಮಿಕ್ಸನ್ನು ಒಂದು ಶಾರ್ಟ್ ವೇದಲ್ಲಿ ಹೆಂಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ, ಹೆಂಗೆ ನೆನಪಿಟ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅದನ್ನು, ಹೀಗೆಲ್ಲ ಕೆಲವೊಂದು ಟೆಕ್ನಿಕ್ಸ್ಗಳನ್ನು ಕೂಡ ನಾವು ಆ ಒಂದು ಗ್ರೂಪಲ್ಲಿ ಡಿಸ್ಕಷನ್ ಮಾಡೋರಿದ್ದೀವಿ ಇನ್ಮೇಲೆ. ಮತ್ತು ಅಲ್ಲಿ ಕೆಲವೊಂದು ಕ್ವಿಜ್ಗಳನ್ನು ಕೂಡ ನಡೆಸ್ತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಆಲ್ಮೋಸ್ಟ್ ಏನಾಗುತ್ತೆ ಅಂದರೆ, ಈ ಗ್ರೂಪಲ್ಲಿ ನೀವು ಜಾಯ್ನ್ ಆಗೋದ್ರಿಂದ ಒಂದು ಸಬ್ಜೆಕ್ಟ್ ಇನ್ನಷ್ಟು ವಿಷಯ ಗೊತ್ತಾಗತ್ತಂತ ಏನಿದೆ ಎಕನಾಮಿಕ್ಸ್ ಸಬ್ಜೆಕ್ಟ್ ಇನ್ನೂ ಏನು ರಿಲೇಟೆಡ್ ಸ್ವಲ್ಪ ನಾವು ಕಲಿಲಿಕ್ಕೆ ಸಾಧ್ಯ ಇದೆ ಅಂತ ಕೂಡ ಗೊತ್ತಾಗುತ್ತೆ. ಮತ್ತು ಸಿಲೆಬಸ್ ಮಾತ್ರ ಭಾಳ ಡೆಪ್ತಾಗಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಎಲ್ಲ ಕಾನ್ಸೆಪ್ಟ್ ಆಲ್ಮೋಸ್ಟ್ ಏನು ಸಿಲೆಬಸ್ ಬರುತ್ತಲ್ಲ, ಸೊ ಸಿಲೆಬಸ್ ಮೈಕ್ರೋ ಎಕನಾಮಿಕ್ಸ್ ಫಾರ್ ಎಕ್ಸಾಂಪಲ್ ನೋಡಿ, ಮೈಕ್ರೋ ಎಕನಾಮಿಕ್ಸಲ್ಲಿ ಏನು ಅನುಭೋಗಿ ವರ್ತನೆ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂಗೆ ಏನು ವಿಷಯ ಇದೆಯಲ್ಲ ಆಲ್ಮೋಸ್ಟ್ ಡಿಸ್ಕಷನ್ ಮಾಡುವಂಥದ್ದು ಇನ್ ಡೆಪ್ತ್ ಒಳಗೆ ಡಿಸ್ಕಷನ್ ಮಾಡ್ತೀವಿ. ಸೊ ಹಾಗಾಗಿ ಭಾಳ ಜನಕ್ಕೆ ಅದು ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊಂಡು ನಾವು ಮಾಡ್ತಾ ಇರೋದು. ಹಾಗಾಗಿ ಮತ್ತೆ ಇನ್ಮೇಲೆ ನಾವು ಯೂಟ್ಯೂಬಲ್ಲಿ ಕ್ಲಾಸನ್ನು ಹಾಕ್ತೀವಿ, ಇಲ್ಲ ಅಂತಲ್ಲ. ಸೊ ಅಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಬಟ್ ಆದಷ್ಟು ಸಿಸ್ಟಮೆಟಿಕ್ ಆಗಿರಲಿ ಅಂತ ತಿಳ್ಕೊಂಡು ನಾವು ಆನ್ಲೈನ್ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡಿದ್ವಿ. ಅದ್ರ ಬಗ್ಗೆ ಮಾಹಿತಿ ನಿಮಗೆ ಕೊಡ್ತೀನಿ. ನನಗೆ ಪರ್ಸ್ನಲ್ ನಂಬರ್ಗೆ ನೀವು ವಾಟ್ಸಪ್ ಮಾಡಿದರೆ ಸೊ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ನಾನು. ಸೊ ನೆಕ್ಸ್ಟ್ ಬ್ಯಾಚಿಗೆ ಅಥವಾ ಇದೇ ಬ್ಯಾಚಿಗೆ ನೀವು ಏನಾದರೂ ಜಾಯ್ನ್ ಆಗಬೇಕಂತಂದ್ರೆ 15ನೇ ತಾರೀಕು ಲಾಸ್ಟು ಈ ಮಂತು 2024 ಡಿಸೆಂಬರ್ 15ವರೆಗೆ ಲಾಸ್ಟ್ ಟೈಮ್ ಇದೆ. ಯಾಕಂದರೆ ಅಲ್ಲಿವರೆಗೆ ಮಾತ್ರ ನಾವು ಈ ಬ್ಯಾಚಿಗೆ ಅಡ್ಮಿಷನ್ ತೆಗೆದುಕೊಳ್ತೀವಿ. ಸೊ ಇದಾದಮೇಲೆ ನೆಕ್ಸ್ಟ್ ಜನವರಿಯಿಂದನೇ ನೆಕ್ಸ್ಟ್ ಬ್ಯಾಚಿಗೆ ಅಥವಾ 15ನೇ ತಾರೀಕು ನಂತರ ನೀವೇನಾದರೂ ಅಡ್ಮಿಷನ್ ತೆಗೆದುಕೊಳ್ಳೋದೇ ಆದ್ರೆ ನಾವೇನು ಮಾಡ್ತೀವಿ, ನೆಕ್ಸ್ಟ್ ಬ್ಯಾಚಿಗೆ 2025 ಜನವರಿ 1ರಿಂದ ಈ ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ನಿಮಗೆ ಅಡ್ಮಿಷನ್ ಕೊಡ್ತೀವಿ. ಸೊ ಫೀಸ್ ಬಗ್ಗೆನೂ ಏನಂತ ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಅಂತ ದೊಡ್ಡ ಫೀಸನ್ನು ಇಟ್ಟಿರೋದಿಲ್ಲ. ಯಾಕಂದರೆ ಕಂಪ್ಯಾರಿಸನ್ ಮಾಡಿದರೆ ಆಲ್ಮೋಸ್ಟ್ ನಮ್ಮ ಸ್ಟೇಟಲ್ಲಿ ಎಲ್ಲ ಎಕ್ಸಾಮ್ಸ್ಗಳಿಗೆ ಇರುವಂಥ ಆನ್ಲೈನ್ ಕ್ಲಾಸಸ್ಗೆ ಕಂಪ್ಯಾರಿಸನ್ ಮಾಡಿದರೆ ಇದು ಭಾಳ ಅಂದರೆ ಭಾಳ ಕಡಿಮೆ ಇರುವಂಥ ಫೀಸು. ಸೊ ಅಷ್ಟು ಹ್ಯಾವಿ ಅಂತೂ ಇಲ್ಲವೇ ಇಲ್ಲ. ಸೊ ನೆಕ್ಸ್ಟ್ ಫ್ಯೂಚರಲ್ಲಿ ನೋಡೋಣ. ಸೊ ಇನ್ನೂ ಕಾಲ್ಫಾರ್ಮ್ ಆಗಲಿ, ಯಾಕಂತಂದರೆ ಈಗ ಎಕ್ಸಾಮ್ ಈಗ ಕಾಲ್ಫಾರ್ಮ್ ಈಗ ಅಡ್ಮಿಷನ್ ತೆಗೆದುಕೊಂಡ್ರೆ ನಿಮಗೆ ಸ್ವಲ್ಪ ಕಡಿಮೆ ಫೀಸ್ ಬೀಳ್ಬೋದು. ನನ್ನ ಪ್ರಕಾರ ಅಕಸ್ಮಾತಾಗಿ ಎಕ್ಸಾಮ್ ಕಾಲ್ ಆಯಿತು ಅಂತಂದರೆ ಏನು ಪಿ ಯು ಲೆಕ್ಚರ್ ರಿಕ್ರೂಟ್ಮೆಂಟ್ ಎಕನಾಮಿಕ್ಸ್ ಸಬ್ಜೆಕ್ಟ್ಸ್ ಸಂಬಂಧಪಟ್ಟಂಗೆ ನಾವು 180 ಪೋಸ್ಟ್ ಅಂತೂ ಈಗ ಆಲ್ರೆಡಿ ನಮಗೆ ಕನ್ಫರ್ಮ್ ಇದೆ, ಅಷ್ಟಂತೂ ಆಗೇ ಆಗ್ತವೆ. ಅದಕ್ಕಿಂತ ಹೆಚ್ಚು ಕೂಡ ಆಗ್ಬೋದು, ಓಕೆನಾ, ಚಾನ್ಸಸ್ ಇದೆ. ಸೊ ಹಾಗಾಗಿ ಒಂದು ವೇಳೆ ನೋಟಿಫಿಕೇಷನ್ ಆಯಿತು ಅಂತಂದರೆ ಆವಾಗ ಸ್ವಲ್ಪ ಫೀಸನ್ನು ಹೆಚ್ಚು ಮಾಡುವಂಥ ಪ್ಲ್ಯಾನ್ ಇದೆ. ಸೊ ಆದಷ್ಟು ನೀವು ಈಗ ಅಡ್ಮಿಷನ್ ತೆಗೆದುಕೊಂಡ್ರೆ ಬೆಟರ್ ಆಗುತ್ತೆ. ಯಾಕಂದರೆ ಫೀಸ್ ಸ್ವಲ್ಪ ನೀವು ಉಳಿಸ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಆವಾಗಲೇ ಮಾಡಿದ್ರು ಕೂಡ ಏನು ತೊಂದರೆ ಇಲ್ಲ. ಯಾಕಂತಂದರೆ ಎಕ್ಸಾಮ್ ಕಾಲ್ ಆಯ್ತಂದ್ರೆ ಆಲ್ಮೋಸ್ಟ್ ಭಾಳ ಜನ ಕ್ಲಾಸಸ್ಸನ್ನು ಆನ್ಲೈನ್ ಕ್ಲಾಸಸ್ಸನ್ನು ಏನು ಮಾಡ್ತಾರೆ ಅಂದರೆ ಅಟೆಂಡ್ ಆಗಬೇಕಂತ ಪ್ಲ್ಯಾನ್ ಹಾಕ್ಕೊಳ್ತಾರೆ. ಆ ಟೈಮಲ್ಲಿ ಇನ್ನಷ್ಟು ಸ್ಟಡಿ ಮಾಡಬೇಕು ಮತ್ತು ಕಾಂಪಿಟೇಷನ್ ಮಾತ್ರ ಹೈ ಲೆವೆಲ್ ಇರುತ್ತೆ. ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತಲೂ ಹೆಚ್ಚಿಗೆ ಇರುತ್ತೆ ಅಂತ ಅಂದ್ಕೊಳ್ಬೋದು. ಯಾಕಂದರೆ ಅಷ್ಟು ಈಗ ಆಲ್ರೆಡಿ ಸ್ಟಡಿ ಮಾಡಿದವರು ಇದ್ದಾರೆ ಮತ್ತು KCET ಮತ್ತು ನೆಟ್ ಎಕ್ಸಾಮ್ಗೆ ಓದಿದವರು ಕೂಡ ಇದ್ದಾರೆ. ಸೊ ಅವರೊಂದಿಗೆ ನಾವು ಕಾಂಪಿಟೇಷನ್ ಮಾಡಬೇಕಂತಂದ್ರೆ ನಮ್ಮ ಸ್ಟಡಿ ಭಾಳ ಚೆನ್ನಾಗಿ ಆಗಿರಬೇಕಾಗುತ್ತೆ. ಸೊ ಹಾಗಾಗಿ ಬೇಸಿಕ್ ಏನಿದೆ ಎಕನಾಮಿಕ್ಸ್ ಏನು ಬೇಸಿಕ್ ಇದೆ ಆಲ್ಮೋಸ್ಟ್ ಎಲ್ಲವೂ ಕೂಡ ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದು ಸಿಸ್ಟಮೆಟಿಕ್
ಪ್ಲಾಟ್ಫಾರ್ಮ್ ಬೇಕಾಗುತ್ತೆ. ಸೊ ಹಂಗೆ ತಿಳ್ಕೊಂಡು ನಮ್ಮ ಒಂದು ಏನು ಕ್ಲಾಸಲ್ಲಿ ಏನು ಇಡೀ ಸಿಲಾಬಸ್ಸನ್ನೇ ಎಲ್ಲ ಅಷ್ಟು ಲೆವೆಲ್ ಹೋಗ್ತದೆ ಅಂತ ಹಂಗೆ ಅಂತೇನಿಲ್ಲ, ಬಟ್ ಒಂದು ವೇ ಸಿಗುತ್ತೆ ನಿಮಗೆ ಹೇಗೆ ಯಾವ ಕಾನ್ಸೆಪ್ಟು ಹೇಗೆ ಎಷ್ಟಿರುತ್ತೆ ಯಾವ ರಿಲೇಟೆಡ್ ಇದೆ. ಸೊ ಅದಕ್ಕೆ ನಾವು ಸ್ವಲ್ಪ ರಿಲೇಟೆಡ್ ಕೊಟ್ಟು ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಸೊ ನಾವು ಕೂಡ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇರೋದು. ನಮ್ಮದೇನಪ್ಪ ಅಂತಂದರೆ ಮತ್ತಷ್ಟು ನಾವು ಸಬ್ಜೆಕ್ಟನ್ನು ಅದಕ್ಕೆ ರಿಲೇಟೆಡ್ ಏನಿದೆ ಇನ್ಫಾರ್ಮೇಷನ್ ಬೇರೆ ಕಡೆಯಿಂದ ಮತ್ತೆ ಅದಕ್ಕೆ ಸೇರಿಸಿ ಇನ್ನಷ್ಟು ವಿಷಯವನ್ನು ವ್ಯವಸ್ಥಿತವಾಗಿ ಒಂದು ಸ್ಟಡಿ ಮೆಟೀರಿಯಲ್ ಏನು ಬೇಕಾಗಿದೆ ಅದನ್ನು ಪ್ರೊವೈಡ್ ಮಾಡುವಂಥ ಪ್ಲ್ಯಾನ. ಅದರೊಂದಿಗೆ ಟೆಸ್ಟ್ಗಳು ನಡೆಸುವಂಥದ್ದು. ಆಮೇಲೆ ಅಲ್ಲಿ ಒಂದು ಪ್ರಾಕ್ಟೀಸ್ ಆಯ್ತು ಅಂದರೆ ಏನಾಗುತ್ತೆ ಅಂತಂದರೆ ಕ್ವಶನ್ಸ್ ಸ್ವಲ್ಪ ಏನಾಗ್ಬೋದು, ನಾವು ಪ್ರಾಕ್ಟೀಸ್ ಮಾಡಿರುವಂತಹ ಏನು ಕ್ವಶನ್ಸ್ಗಳಲ್ಲಿ ಕೆಲವೊಂದು ಬರಬಹುದು ಅಂತ ಆ ರೀತಿಯಾಗಿ ಕ್ವಶನ್ಸನ್ನು ಕೂಡ ಪ್ರಾಕ್ಟೀಸ್ ಮಾಡುವಂಥ ಪ್ಲ್ಯಾನ್ ಇದೆ. ಸೊ ಹಾಗಾಗಿ ನಿಮಗೆ ಯಾರಿಗೆ ಇಂಟ್ರೆಸ್ಟ್ ಇದ್ದರೂ ಕೂಡ ನೀವು ಏನು ಮಾಡ್ಬೋದು, ನಮಗೆ ನಮ್ಮ ವಾಟ್ಸಪ್ ನಂಬರಿಗೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿದರೆ ನಾವು ನೆಕ್ಸ್ಟ್ ಬ್ಯಾಚ್ ಅಥವಾ ಈ ಬ್ಯಾಚಲ್ಲಿ ನೀವು ಅಡ್ಮಿಷನ್ ತೆಗೆದುಕೊಳ್ತಾ ಇದ್ದರೂ ಕೂಡ ಬರ್ಬೋದು. ಇಲ್ಲಾಂದರೆ ನೆಕ್ಸ್ಟ್ ಬ್ಯಾಚಲ್ಲಿ ನೀವು ಬರ್ತಾಯಿದ್ರೆ ಬರೋದಾ ಅಂತ ಏನು ಪ್ಲ್ಯಾನ್ ಇದ್ದರೆ ಏನು ತೊಂದರೆ ಇಲ್ಲ, ಅವು ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಅದಾದಮೇಲೆ ಮತ್ತೆ ನಾವು ನೆಕ್ಸ್ಟ್ ಬ್ಯಾಚು ಅಥವಾ ಅದ್ರ ಬಗ್ಗೆ ಏನಾದರೂ ಡಿಸ್ಕಷನ್ ಮಾಡುವಂಥದ್ದಿದ್ದರೆ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ನಿಮಗೆ ನಾವು ಕಳಿಸ್ತೀವಿ. ಓಕೆನಾ? ಸೊ ಥ್ಯಾಂಕ್ ಯು.